ವಾವ್, ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಇದು ಒಂದು ಘಟನೆ ಹೇಳಲೇಬೇಕು, ಒಂದು ವಾಕ್ಯದಲ್ಲಿ ಆಗಲ್ಲ. ಇದು ನಮ್ಮೆಲ್ಲರಿಗೂ ತಿಳ್ಕೊಬೇಕಾದ ಒಂದು ಘಟನೆ ಹೇಳ್ಬಿಟ್ಟು ಹೇಳಿ. 150 160 ಕೋಟಿಯ ಒಂದು ಸಿನಿಮಾ ಮಾಡ್ತಾರೆ. ಕನ್ನಡದ ಏಕೈಕ ನಟ ಅಂದ್ರೆ ಒಂದೇ ಸಿನಿಮಾಗೆ. ಈಗ ನಮಗೆ ಸೀಕ್ವಲ್ಲು 1, 2 ಆದರೆ ಬೇಕಾದ್ರೆ ಮಾಡ್ಬೋದು, ಬಟ್ ಒಂದೇ ಸಿನಿಮಾಗೆ 150 160 ಕೋಟಿ ಮಾರ್ಟಿನ್ ಮಾಡ್ತಾರೆ. ಅತಿ ಹೆಚ್ಚು ಪ್ರೆಷರ್, ಸ್ಟ್ರೆಸ್ ಇದ್ರೂ ಒಂದು ಘಟನೆ ಹೇಳ್ತೀನಿ ಮಾರ್ಟಿನ್ದು. ಒಂದು ಘಟನೆ, ನಟ ಭಯಂಕರ ರಿಲೀಸ್ ಸಮಯದಲ್ಲಿ ವಾಯ್ಸ್ ಓವರ್ ಕೊಟ್ಟರು. ನಾನು ಅದಕ್ಕೆ ದುಡ್ಡು ಕೊಡಬೇಕು ಅಂದಾಗ ಪ್ರೊಡ್ಯೂಸರ್ ಹೇಳಿದೆ ಉದಯ್ ಮೆಹ್ತಾ ಅವ್ರಿಗೆ, ಸರ್ ಧ್ರುವ ಸರ್ಜಾ ಅವ್ರ ಎಂಟೈರ್ ಸಿನಿಮಾ ವಾಯ್ಸ್ ಓವರ್ ಕೊಟ್ಟಿದ್ದಾರೆ, ಏನು ಮಾಡೋಣ ನೋಡಿ ಪ್ರಥಮ್, ತುಂಬ ದೊಡ್ಡ ಬಜೆಟ್ನ ನಟ, ಏನಾದರೂ ನೀವು ಕೊಡಲೇಬೇಕಾಗುತ್ತೆ, ನಿಮ್ಮ ಸ್ನೇಹಿತರು ಮೇನೇ ಫ್ರೆಂಡ್ಶಿಪ್ ಕೊಡಿ ಅಂತ. ನಾವು ಒಂದು 2 ಲಕ್ಷ ಕೊಡ್ಬೋದಾ ಅಂತ ಎತ್ಕೊಂಡು ಪ್ಲಾನ್ ಮಾಡಿದೆ. ಆ ದುಡ್ಡನ್ನು ಏನು ಮಾಡಿ ಅಂದರೆ, ಪ್ರಥಮ್ ನೀವು ದುಡ್ಡು ಕೊಡೋದಾರೆ ಮಾಡಲೇಬೇಡಿ ಬ್ರೋ, ಒಂದು ಒಳ್ಳೆ ಕೆಲಸಕ್ಕೆ ವಿನಿಯೋಗ ಮಾಡಿ. ಕರೋನಾ ಟೈಮಲ್ಲಿ ಒಂದು ಒಳ್ಳೆ ಕೆಲಸಕ್ಕೆ ವಿನಿಯೋಗ ಮಾಡಿ, ನಾನು ನಿಮ್ಮ ಹತ್ರ ದುಡ್ಡು ತೊಗೊಳ್ಳ ಬಂದು ಕೊಡ್ತೀನಿ ಅಂತ ಕೊಟ್ಟರು. ಅದಾದಮೇಲೆ ಈ ವರ್ಷ ನಂದು ದುಬೈಲಿ ಟ್ರೈಲರ್ ಲಾಂಚ್ ಆಯಿತು. ಟ್ರೈಲರ್ ಲಾಂಚ್ ಆಗಬೇಕಾದ್ರೆ ಒಂದು ವಿಶೇಷ ಘಟನೆ ಹೇಳ್ತೀನಿ, ಯಾಕೆಂದರೆ ಇದು ಬಹಳ 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 ಪ್ರಮುಖವಾದ್ದು. ಎಲ್ಲ ರೆಡಿನಾ ಬ್ರೋ ಅಂದರು. ಎಲ್ಲ ರೆಡಿ, ಸಿನಿಮಾ ಬಿಸ್ನೆಸ್ ಆಗ್ತಾಯಿದೆ, ದುಬೈಗೆ ಹೋಗಿದ್ದು ಬಂದು ಯಾವಾಗ ಹೋಗ್ತಾ ಇದ್ದೀರಾ? ಇವತ್ತು ಸಂಜೆನೇ ಹೋಗ್ತಾ ಇದ್ದೀನಿ, ಒಂದು 8 ಗಂಟೆಗೆ ಫ್ಲೈಟ್ ಇದೆ, ಹೋಗ್ತಾ ಇದ್ದೀನಿ. 4 ಗಂಟೆಗೆ 6 ಗಂಟೆಗೆ ನಾ ಏರ್ಪೋರ್ಟ್ಲಿರ್ಬೇಕು, 5ವರೆಗೆ ಬೋರ್ಡಿಂಗ್ ಪಾಸ್ ಇದು ಇಮಿಗ್ರೇಷನ್ ಇರುತ್ತೆ. ಹೌದಾ ಬ್ರೋ, ಎಲ್ಲ ರೆಡಿ ಅಲ್ವಾ? ಶಾಪಿಂಗ್ ಎಲ್ಲ ಜೋರ ಅಂದರು. ಅವ್ರು ಬಾಯ್ಬಿಟ್ಟು ನಿಮ್ಮ ಹತ್ರ ದುಡ್ಡಿದೆಯಾ ಅಂತ ಕೇಳಿಲ್ಲ, ಶಾಪಿಂಗ್ ಎಲ್ಲ ಜೋರ ಅಂದರು. ಇನ್ನು 2 ವಾರ ರಿಲೀಸ್ ಇದೆ ಫಿಲಮ್, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬಿಸ್ನೆಸ್ಸೇ ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಶಾಪಿಂಗ್ ಜೋರ. ಶಾಪಿಂಗ್ ಏನಕ್ಕೆ? ನಾಳೆ ಟ್ರೈಲರ್ ಲಾಂಚ್ ಮಾಡಿ ನಾಳೆ ಸಂಜೆ ಫ್ಲೈಟಲ್ಲಿ ವಾಪಸ್ ರಿಟರ್ನ್ ಆಗ್ತಾನೆ. ಅವರೇ ದುಬೈ ಕನ್ನಡ ಸಂಘ ಮಾಡ್ಕೊಂಡಿರೋದು. ಇಲ್ಲಿಂದ ಫ್ಲೈಟಲ್ಲಿ ಹೋಗೋದು, ಹೋಟ್ಲು ರೂಮ್ ಇದೆ, ಅಲ್ಲಿಂದ ವಾಪಸ್ ಬರೋದು. ಶಾಪಿಂಗ್ ಯಾಕೆ ಮಾಡಲಿ? ಹೌದು, ಶಾಪಿಂಗ್ ಏನು ಮಾಡ್ತಾ ಇಲ್ವಾ? ಇಲ್ಲ, ಮಾಡ್ತಾ ಇಲ್ಲ. ವಾಪಸ್ ಅಲ್ಲಿ ಟ್ರೈಲರ್ ಲಾಂಚ್ ಆದ ಗಳಿಗೆ ಊಟ ಮಾಡಿ ಬರ್ತಾ ಇದ್ದೀನಿ ಅಷ್ಟೇ. ಎಷ್ಟು ಇಟ್ಕೊಂಡಿದ್ರ ನೀವು? ನಂಬ್ತೀರಾ? 3000 ರೂಪೀಸ್ ಇದೆ ನನ್ನ ಹತ್ರ. ಯಾಕೆಂದರೆ 2.5 ಕೋಟಿ ಸಿನಿಮಾಗೆ ಹಾಕಿದ್ದು, ಎಲ್ಲ ರಿಲೀಸ್ಗೆ ಏನು ಬೇಕು, ಪ್ರಮೋಷನ್ ಇವೆಂಟು, ಸೋಷಿಯಲ್ ಮೀಡಿಯಾ, ಇದೆಲ್ಲ ಪ್ರಮೋಷನ್ ಕೊಟ್ಬಿಟ್ಟಿದ್ದೀನಿ. ಈಗ ನನ್ನ ಹತ್ರ ಇಲ್ಲ, ಇನ್ನೂ ಸ್ಯಾಟಲೈಟು ಬಂದಿಲ್ಲ. ಹಿಂಗಾಗಿದೆ. ತಕ್ಷಣ ಹೋಗ್ತಾ, ಎಷ್ಟೊತ್ತು ಹೋಗ್ತಾ ಇದ್ದೀರಾ? 3 ಗಂಟೆ 4 ಗಂಟೆಗೆ ಮನೆ ಬಿಡ್ತೀನಿ, 5ವರೆಗೆ ಏರ್ಪೋರ್ಟ್ಲಿ ಇರಬೇಕು. 2ವರೆಗೆ ಒಬ್ಬ ಮನುಷ್ಯ ನನ್ನ ಮನೆ ಬಂದು ಡೋರ್ ಬೆಲ್ ಮಾಡ್ತಾರೆ. ತುಂಬ ದೊಡ್ಡ ಅಮೌಂಟು, ಲಕ್ಷಗಳಲ್ಲ, 50,000, 1 ಲಕ್ಷ 2 ಲಕ್ಷ ಅಲ್ಲ, ತುಂಬ ದೊಡ್ಡ ಅಮೌಂಟು. ಅಷ್ಟು ಕ್ಯಾಶ್ ತೊಗೊಂಬಂದು ಕೊಟ್ಬಿಟ್ಟು ಅದ್ರಲ್ಲಿ 2 ಲಕ್ಷ ಕಟ್ ಮಾಡಿ ಅದನ್ನು ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟರು. ಯಾರು ಕೊಟ್ಟಿದ್ದು? ಧ್ರುವ ಸರ್ಜಾ ಅವ್ರು ಕೊಟ್ಟು ಕಳಿಸಿದ್ದಾರೆ, ನಿಮಗೆ ತಗೋಬೇಕಂತೆ. ಅಲ್ಲ, ಏನಕ್ಕೆ ಕಾರಣ ಏನು? ನೀವು ತಗೊಳ್ಳಿ ಇದನ್ನ ಅಂತ ಕೊಟ್ಟರು. ಅಲ್ಲ ಅಣ್ಣ, ದುಡ್ಡು ಹೆಂಗೆ ಇಸ್ಕೊಳ್ಳಿ ನಾನು? ಇದು ಆಯ್ತು ಕೊಡಪ್ಪ, ಲಕ್ಷ್ಮಿ ಬಂದರೆ ಬೇಡ ಅನ್ನಕ್ಕಲ್ಲ, ಬಟ್ ಕಾರ್ ಹತ್ತದೆ. ಯಾಕೆಂದರೆ ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಇಲ್ಲಿಂದ ಇದು ಕೂಡ ಮಾಡ್ರೆ. ಆಗ ಒಂದು ಫೋನ್ ಬಂತು, ಧ್ರುವ ಅವ್ರನ್ನ ಮಾತಾಡಿದ್ರು, ಬ್ರೋ ಶಾಪಿಂಗ್ ಚೆನ್ನಾಗಿ ಮಾಡ್ಕೊಂಬನ್ನಿ, ಒಳ್ಳೇದಾಗಲಿ ಅಂತ. ಇಲ್ಲ ಅಣ್ಣ, ನನಗೇನಿಗೆ ದುಡ್ಡು ಅಗತ್ಯ ಇಲ್ಲ, ಹೋಗಿದ್ದು ಒಂದೇ ದಿನಕ್ಕೆ ಬರೋದಲ್ವ ಅಂತ ಅವ್ರು ಘಟನೆ ಹೇಳಿದ್ರು. 10 ವರ್ಷದಿಂದ ಅದ್ದೂರಿ ಅಂತ ಒಂದು ಸಿನಿಮಾ ಬಂತು. 175 ದಿನ ಸಿನಿಮಾ ನಾನು ಕೊಟ್ಟಿದ್ದ. ಆ ಸಿನಿಮಾ ಫಸ್ಟ್ ಸಿನಿಮಾ ನಂದು 175 ಡೇಸ್. ಅದು ಸೈಮಾ ಅವಾರ್ಡ್ಸ್ ದುಬೈ ಅಬುದಾಬಿಲಿ ನಡೀತು, ಅರಬ್ ಕಂಟ್ರೀಸಲ್ಲಿ. ನಾನು ಹೋಗಿದ್ದೆ, ನನ್ನ ಜೊತೆ ಬಹಳಷ್ಟು ಜನ ಈಗಿನ ಹೊಸಬ್ರು, ಆಗಿನ ಹೊಸಬ್ರು ಇದ್ದಂಥ ಕಲಾವಿದರೆಲ್ಲ ಹೋದರು. ಪ್ರತಿದಿನ ಅಬುದಾಬಿಲಿ ಈವೆಂಟ್ ಮುಗಿದ ತಕ್ಷಣ ಪ್ರತಿದಿನ ಎಲ್ಲ ಟ್ರಿಪ್ಗೆ ಅಂತ ಹೋಗೋರು, ಶಾಪಿಂಗ್ ಮಾಡೋರು, ಶೂಸ್ ತೊಗೊಂಡೆ ಅದು ತೊಗೊಂಡೆ. ಧ್ರುವ ಪ್ರತಿದಿನ ಹೋಗೋರಂತೆ. ಪ್ರತಿದಿನ ಹೋಗೋರು, ಈ ಶೂ ಎಷ್ಟು ಅಂತ ಕೇಳ್ಬಿಟ್ಟು, ಓ ಓಕೆ, ವಾಪಸ್ ಕೇಳೋದು, ವಾಪಸ್ ಹೋಟ್ಲಿಗೆ ಬರೋದು. ಇದೆಷ್ಟು ಅಂತ ಕೇಳೋದು, ಜ್ಯೂಸ್ ಎಷ್ಟು, ಓ ಓಕೆ ಓಕೆ, ವಾಪಸ್ ಬರೋದು. ಎಲ್ಲ ಆದ್ಮೇಲೆ ನಂತರ 1 ರೂಪಾಯಿನೂ ಇರಲ್ಲ. ಧ್ರುವ ಅವ್ರು ಹೇಳಿದ್ದು ನಂತರ ಒಂದೇ 1 ರೂಪಾಯಿನೂ ಇರಲ್ಲ ಬ್ರೋ. ನೀವು ಅನ್ಕೋಬೋದು ಅರ್ಜುನ್ ಸರ್ಜಾ ಅವ್ರ ರಿಲೇಷನ್ ಕುಟುಂಬದಲ್ಲಿ ದುಡ್ಡಿಲ್ಲ ಅಂತ ಅನ್ಕೊಳ್ತಾರ. ವಿಷಯ ಅದಲ್ಲ. ನಾನು ಯಾವಾಗ ಹೀರೋ ಅದೇ ಅವತ್ತಿಂದ 1 ರೂಪಾಯಿ ಮನೇಲಿ ಇಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿದೆ. ಯಾವಾಗ ಒಂದು ಸಿನಿಮಾ ನಂದು 175 ಡೇಸ್ ಆದರೂ ಒಂದೇ 1 ರೂಪಾಯಿ ನನ್ನ ಅಕೌಂಟ್ ಇಲ್ಲ ಅಂತ ಗೊತ್ತಾಯ್ತು, ಅವತ್ತು ನಾನು ಅನ್ಕೊಂಡೆ ಸಿನಿಮಾ ನಿಲ್ಲಿಸೋದು ಮತ್ತು ನನ್ನ ಆಪ್ತರಿಗೆ ಕೈ ಹಿಡಿದು ಜೊತೆಲಿ ನಡೆಸೋದು ಎರಡೂ ಮುಖ್ಯ ಆಗುತ್ತೆ ಅಂತ. ಫ್ರಮ್ ದಟ್ ಡೇ ಐ ಡಿಸೈಡೆಡ್, ನಾನು ನನ್ನ ಆಪ್ತರು, ನನ್ನ ಸ್ನೇಹಿತರು ಯಾರ್ಯಾರು ಇರ್ತಾರೆ, ಯಾವತ್ತೂ ಸಿನಿಮಾ ಮಾಡ್ಬೇಕಾದ್ರೆ ಅಥವಾ ಮೂಲಭೂತ ಸೌಕರ್ಯಕ್ಕೆ ಯಾವತ್ತೂ ಕಷ್ಟ ಆಗಬಾರ್ದು. ಸೊ ಇದು ನಾನು ಜೊತೆಲಿ ನಿಂತ್ಕೊಳ್ತೀನಿ ಅಂತ ಹೇಳಿ ಧ್ರುವ ಏನು ಮಾಡಿದ್ರು, ಆ ಕಾರಣಕ್ಕೆ ನಿಮ್ಗೆ ಅಮೌಂಟ್ ಕಳಿಸ್ಕೊಟ್ಟು. ಅವತ್ತಿಂದ ನಾನು ಯಾವತ್ತೂ ತಿರುಗಿ ನೋಡೇ ಇಲ್ಲ ಬ್ರೋ. ನನ್ನ ಬಜೆಟ್ ಸಿನಿಮಾ ಮಾಡಬೇಕಾದ್ರೆ ನೋಡಿದ ಪ್ರೇಕ್ಷಕನ ಪರ, ಸಿನಿಮಾ ಮುಗಿದ ಮೇಲೆ ನಿರ್ಮಾಪಕನ ಪರ. ಸೊ ಈಗ ನಿಮಗೆ ಇದು ಕೊಟ್ಟಿದ್ದೀನಿ, ಇದು ನನ್ನ ವಿಶ್ವಾಸದ ಕಾರಣಕ್ಕೆ. ಯಾಕೆ ಏನು ಎತ್ತ ಕ್ವಶನ್ ಮಾಡಿದೆ, ಆ ದುಡ್ಡು ಈಸ್ಕೊಳ್ಳಿ. ಇದಿಷ್ಟು ಆಗಿದ್ದಂಥ ಘಟನೆ. ಸೊ ಇಂಥ ಹಲವು ಕಾರಣಗಳಿಗೆ ಧ್ರುವ ಅವರು ನಮಗೆ ಇಷ್ಟವಾಗ್ತಾರೆ, ಹತ್ತಿರವಾಗ್ತಾರೆ. ಒಬ್ಬ ಅರ್ಜುನ್ ಸರ್ಜಾ ಅಂತ ಸೂಪರ್ ಸ್ಟಾರ್, ಸೌತ್ ಇಂಡಿಯಾದ ಸೂಪರ್ ಸ್ಟಾರ್, ಅವರ ಕುಟುಂಬದ ಕುಡಿಯಾಗಿದ್ರು. 1 ರೂಪಾಯಿ ಇಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿ ಅವತ್ತಿಂದ ತನ್ನ ಆಪ್ತರಿಗೆಲ್ಲ ಕೈ ಹಿಡಿಬೇಕು ಅಂತ ನಿಂತ್ಕೊಂಡ್ರು. ಅದೇ ನನ್ನ ಹಂತಕ್ಕೆ ಇವತ್ತು ನಿಂತಿದೆ. ಈ ಸಿನಿಮಾ ಮುಗಿಸಿ ಡಿಸ್ಟ್ರಿಬ್ಯೂಷನ್ ಎಲ್ಲದರಲ್ಲೂ ಜೊತೆಲಿ ನಿಂತ್ಕೊಂಡ್ರು. ನಮ್ಗೊಂದು ಫ್ಯೂಚರ್ ಆಯಿತು. ಇವತ್ತಿಗೂ ನಾನು ನೆನೆಸ್ಕೊಳ್ತೀನಿ ಧ್ರುವ ಸರ್ಜಾ ಅವ್ರನ್ನ. ಥ್ಯಾಂಕ್ ಯು. ಸಿರಿ ಸೂಪರ್ ಮಾಮ್ ಸೋಮವಾರದಿಂದ ಶುಕ್ರವಾರ ರಾತ್ರಿ 8 ಗಂಟೆಗೆ.